ಆಮೇಲೆ ಇನ್ನೊಂದು ಕ್ವಶನ್ ತಲೆಯಲ್ಲಿ ಬರುತ್ತೆ, ಓಕೆಪ್ಪ ನಾವು ಕೊರಿಯೋಗ್ರಾಫರ್ ಆದ ತಕ್ಷಣ ನಮಗೆ ಟಿ ವಿ ಶೋಸ್ಗಳಲ್ಲಿ ಅಥವಾ ಸಿನಿಮಾಗಳಲ್ಲಿ ಈಸಿಯಾಗಿ ಆಪರ್ಚುನಿಟಿ ಸಿಕ್ಬಿಡುತ್ತಾ? ಓಕೆ, ಟ್ಯಾಲೆಂಟ್ ಇದೆ ಸಿಕ್ಬಿಡುತ್ತಾ? ಅಥವಾ ನಿಮ್ಗೇನಾದರೂ ಒಂದು ಐಡೆಂಟಿಟಿ ಬೇಕಲ್ಲ, ನಾನು ಕೊರಿಯೋಗ್ರಾಫರ್, ನನಗಿಷ್ಟು ಟ್ಯಾಲೆಂಟ್ ಇದೆ, ಅಥವಾ ನಾನು ಇಷ್ಟು ಚಾನಲ್ಗಳಲ್ಲಿ ಕೆಲಸ ಮಾಡಿದ್ದೀನಿ, ಇಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದೀನಿ, ಇದಷ್ಟೇ ಸಾಕ? ಇದನ್ನು ಮೀರಿದ ಒಂದೇನಾದರೂ ಐಡೆಂಟಿಟಿ ನಮ್ಮಲ್ಲಿ ಇರಬೇಕಾ? ನಮಗೆ ಬೇರೆ ಆಪರ್ಚುನಿಟಿಗಳು ಸಿಗಬೇಕು ಅಂದರೆ ಇದು ಐಡೆಂಟಿಟಿ ಇರಲೇಬೇಕು ಆ್ಯಕ್ಚುಲಿ. ಇಫ್ ಯು ಆರ್ ಗೋಯಿಂಗ್ ಅಂದರೆ ಇವಾಗ ಒಂದು ಸಿನಿಮಾ ಅನ್ನೋದು ಒಂದು ಕನಸು, ಆ ಕನಸು ಒಳಗಡೆ ಇನ್ನೊಬ್ಬ ಪಾತ್ರದಲ್ಲಿ ತೊಗೊಂಬತ್ತ ಒಬ್ಬ ಟೆಕ್ನಿಷಿಯನ್ ಒಳಗಡೆ ತೊಗೊಂಬರ್ಬೇಕು ಅಂದರೆ ಅವರು ತುಂಬ ಯೋಚನೆ ಮಾಡ್ತಾರೆ. ಇವಾಗ ಸಿನಿಮಾ ನಾನು ಇದು ಮಾಡಿದ್ದೀನಿ ಸರ್ ಕೊಡಿ ಸರ್ ಅಂತ ಸರ್ ಕೊಡೋದಿಲ್ಲ, ಹಂಗೆ ತೊಗೊಳಕ್ಕೂ ಆಗೋದಿಲ್ಲ. ಯಾಕಂದರೆ ನಾನೊಂದು ಡ್ರೀಮ್ ಒಂದು ಕನಸಿನ ಕೋಟೆ ಕಟ್ಟಿರ್ತೀನಿ, ಅದರೊಳಗಡೆ ನಾನು ಇನ್ನೊಬ್ಬ ಟೆಕ್ನಿಷಿಯನ್ನ ಎಂಟ್ರಿ ಮಾಡಿಸ್ತಾ ಇದ್ದೀನಿ ಅಂದರೆ ಅವನು ಅದಕ್ಕೆ ಕೇಪಬಿಲಿಟಿ ಇದೆಯಾ ಇಲ್ವಾ ಅಂತ ನಾವು ಯೋಚನೆ ಮಾಡಲೇಬೇಕು. ಅದೊಂದಿದೆ. ಆಮೇಲೆ ಲಕ್ಕಿಂದ ಆಗ್ತಾರೆ. ಲಕ್ ಯಾರ್ದು ಇಲ್ಲ ಇವತ್ತವ್ರಿಗೆ. ಯಾರು ಏನೇನು ಕೊರಿಯೋಗ್ರಫಿ ಮಾಡಿದ್ರೆ ಯಾರು ಲಕ್ಕಲ್ಲಿ ಕೊರಿಯೋಗ್ರಫಿನೇ ಮಾಡಿಲ್ಲ ಇವತ್ತವ್ರಿಗೆ, ಎಲ್ಲ ಕಷ್ಟಪಟ್ಟೆ ಮಾಡಿರೋದು. ಇವಾಗ ನಾನು ಮಾಡಿದ್ರು ಅದೇ ಕಷ್ಟ ಇರುತ್ತೆ, ಅವ್ರು ಮಾಡಿದ್ರು ಅದೇ ಕಷ್ಟ ಇರುತ್ತೆ. ಕೊರಿಯೋಗ್ರಫರ್ ಕಷ್ಟ ಇದ್ದೇ ಇದೆ. ಅವ್ರಿಗೆ ಏನೇನು ಕಷ್ಟ ಇದೆ ಅಂದರೆ, ಇವಾಗ ಒಬ್ಬ ಡೈರೆಕ್ಟ್ರಿಗೆ ಎಲ್ಲ ಕ್ಯಾರೆಕ್ಟ್ರು ಅದು ಇದು ಎಲ್ಲ ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಆ ಥರ ಇವಾಗ ಈ ಡ್ಯಾನ್ಸರ್ ಇದೇ ಮಾಡಬೇಕು, ಈ ಕಾಸ್ಟ್ಯೂಮ್ ಹಿಂಗೆ ಹಾಕ್ಕೊಬೇಕು, ಅದಾದಮೇಲೆ ಶೂಟ್ಗಿಂತ ಮುಂಚೆ ಅಣ್ಣ ನನಗೆ ಕನ್ವಿನ್ಸ್ ಇಲ್ಲ, ಅದನ್ನು ನೋಡ್ಕೊಬೇಕು, ಹೋಗಕ್ಕೆ ನೋಡ್ಕೊಬೇಕು, ಊಟ ತಿಂಡಿ ನೋಡ್ಕೊಬೇಕು, ಎಲ್ಲ ನೋಡ್ಕೊಬೇಕು. ಇವನ್ನೆಲ್ಲ ಸೇರಿಸಿಕೊಂಡಿರ್ತೀವಿ, ಇವನ್ನೆಲ್ಲ ಗೂಡ್ ಮಾಡಿ ಆಮೇಲೆ ನಾವು ಶೂಟಿಂಗ್ ಹೋಗೋದು. ಇದೆಲ್ಲ ಮಾಡೋಷ್ಟರಲ್ಲಿ ನಾವು ಆಲ್ರೆಡಿ ಸ್ಟ್ರೆಸ್ಸಲ್ಲಿ ಇರ್ತೀವಿ. ಶೂಟ್ಗೆ ಹೋದಾಗ ಅದೆಲ್ಲ ಸ್ಟ್ರೆಸ್ನ ಮರಿಬೇಕು. ಆ್ಯಕ್ಚುಲಿ ಸ್ಟ್ರೆಸ್ ಮರ್ತಿ ಶೂಟ್ ಮಾಡಬೇಕು. ಇದರಲ್ಲಿ ಲಕ್ಕು ಅಂತ ಏನಿಲ್ಲ, ಐಡೆಂಟಿಟಿ ಏನಿಲ್ಲ, ಇದನ್ನೆಲ್ಲ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದ್ರೆ ಕೊರಿಯೋಗ್ರಾಫರ್. ಓಕೆ, ಇವಾಗ ಯೂಶ್ವಲಿ ನಾವು ಚಾನೆಲ್ಸಿಂದ ಹೋಗುವಾಗ ನಮಗೊಂದು ID ಕಾರ್ಡ್ ಇರುತ್ತೆ, ಹಾಗೆ ಕೊರಿಯೋಗ್ರಾಫರ್ಸ್ಗೆ ID ಕಾರ್ಡ್ ಇರುತ್ತೆ ಅಂತ ಹೇಳ್ಪಟ್ಟಿದ್ದೀವಿ. ಯಾವ ಥರ ಅದು ಹೆಂಗೆ ಪಡ್ಕೊಳ್ಳೋದು? ನಮ್ಮದು ಡ್ಯಾನ್ಸರ್ಸ್ ಯೂನಿಯನ್ ಇದೆ. ಅಲ್ಲಿ ಫಸ್ಟು ನಾವು ಸೆಲೆಕ್ಷನ್ ಮಾಡಬೇಕು. ಸೆಲೆಕ್ಷನ್ ಮಾಡಿದಾಗ ನಮಗೆ ಯೂನಿಯನ್ಗೆ ಒಂದಿಷ್ಟು ಅಮೌಂಟ್ ಅಂತ ಕಟ್ಬಿಟ್ಟು ನಾವು ಮೆಂಬರ್ ಆಗ್ತೀವಿ. ಆವಾಗಿಂದ ನಮಗೆ ಮೂವೀಸ್ ಸಾಂಗ್ಗೆ ಶೂಟಿಂಗ್ಗಳು ಕರೀತಾರೆ. ಆವಾಗ ಶೂಟಿಂಗ್ಗೆ 3 ದಿವಸ ಹೋದಾಗ ಒಂದಿಷ್ಟು ಪೇಮೆಂಟ್ ಅಂತ ಬರುತ್ತೆ. ಆ ಥರ ಕನ್ನಡಲ್ಲೂ ಯೂನಿಯನ್ ಇದೆ, ತೆಲುಗು ಯೂನಿಯನ್ ಇದೆ, ತಮಿಳಲ್ಲಿ ಯೂನಿಯನ್ ಇದೆ, ಹಿಂದಿಲೂ ಯೂನಿಯನ್ ಇದೆ. ಸೊ ನಾನು ಫಸ್ಟು ಇಲ್ಲಿ ಯೂನಿಯನಲ್ಲಿ ಮೆಂಬರ್ ಆಗಿದ್ದೆ. ಇಲ್ಲಿ ಮೆಂಬರ್ ಆಗಿ ಅದಾಗಿದ ತಕ್ಷಣ ನನಗೊಂದು ಆಪರ್ಚುನಿಟಿ ಸಿಕ್ತು ತೆಲುಗುಲಿ ಕೊರಿಯೋಗ್ರಾಫರ್ ಆಗಿ ಕರೆದ್ರು. ಅಂದರೆ ಒಂದು ರಿಯಾಲಿಟಿ ಶೋಗೆ D6ಗೆ. ಆವಾಗ ಇಲ್ಲಿ ನಾನು ಕೇಳಿದಾಗ ಅವರು ಹೇಳಿದ್ರು, ಇವಾಗ ತಾನೇ ಕಾರ್ಡ್ ಮಾಡಿ ನೀನು 1 ವರ್ಷನೂ ಆಗಿಲ್ಲ, ಏನು ಎಕ್ಸ್ಪೀರಿಯನ್ಸ್ ಇದೆ ಅಂತ ಮಾಸ್ಟರ್ ಕಾರ್ಡ್ ಕೊಡಲಿ ನಿನಗೆ. ಅದು ಅವ್ರು ಕೇಳಿದ್ದು ಕರೆಕ್ಟೇ, ನಾನು ಅವಕ್ಕೂ ಕೇಳಬಾರ್ದಾಗಿತ್ತು. ಆಮೇಲೆ ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಬಂದು ಮುಂಬೈಯಲ್ಲಿತ್ತು. ಮುಂಬೈಯಲ್ಲಿ ಹೋಗಿ ಮುಂಬೈಯಿಂದ ಮಾಸ್ಟರ್ ಕಾರ್ಡ್ ತೊಗೊಂಬಂದೆ. ಸೊ ಐ ಆಮ್ ಎ ಮೆಂಬರ್ ಆಫ್ IFDDA, ಬಾಲಿವುಡ್ಡಿಂದ ನನ್ನ ಮೆಂಬರ್. ಬಟ್ ಐ ವಾಂಟ್ ಟು ವರ್ಕ್ ಫಾರ್ ಕನ್ನಡ. ಓಕೆ, ನೋಡಿ ಇಷ್ಟು ಸರ್ಕಸ್ ಮಾಡಿದರೆ ಒಂದು ಐಡೆಂಟಿಟಿ ಕಾರ್ಡ್ ಇಲ್ಲ ಅಂದರೆ ಇಷ್ಟೆಲ್ಲ ಪರದಾಡಬೇಕಾಗಿ ಬರುತ್ತೆ ಅಂಥೇಳಿ. ಓಕೆ, ಸೊ ಈಗ ಫೈನಲಿ ಇಷ್ಟೆಲ್ಲ ನೀವು ಅಚೀವ್ಮೆಂಟ್ ಮಾಡ್ಕೊಂಡು ಬಂದಿದ್ದೀರಾ, ಇಷ್ಟೆಲ್ಲ ಅವಮಾನಗಳನ್ನು ಫೇಸ್ ಮಾಡಿದ್ದೀರಾ, ಒಂದಷ್ಟು ಚಾಲೆಂಜಿಂಗ್ಗಳನ್ನ ಫೇಸ್ ಮಾಡಿದ್ದೀರಾ, ಕಲಿಸ್ತಾ ಇದ್ದೀರಾ. ಸೊ ವಾಟ್ ಅಬೌಟ್ ನೆಕ್ಸ್ಟ್ ಏನಂದರೆ ವೆಯ್ಟಿಂಗ್ ಫಾರ್ ದ ಗುಡ್ ಮೂವೀಸ್. ಅಂದರೆ ಏನಂದರೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ತಿರುಗಿ ನೋಡ್ಬೇಕು ನಮ್ಮ ಕನ್ನಡ ಇಂಡಸ್ಟ್ರಿ. ಎಲ್ಲ ಇವಾಗ ಆಲ್ರೆಡಿ ತಿರುಗಿ ನೋಡಿಸ್ಬಿಟ್ಟಿದ್ದಾರೆ, ಅದೇ ಫಾರ್ಮಲ್ಲೇ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಂತ. ನನಗೆ ಇವಾಗ ಆಪರ್ಚುನಿಟಿ ಸಿಕ್ಕಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡು ಗೊತ್ತಿಲ್ಲ. ಒಂದಲ್ಲ ಒಂದು ದಿವಸ ಯಾವುದೇ ಟೆಕ್ನಿಷಿಯನ್ ಇಫ್ ಹಿ ಈಸ್ ಎ ವೆರಿ ಗುಡ್ ವರ್ಕರ್ ಅವನ ಹತ್ರ ಅವಕಾಶ ಹುಡ್ಕೊಂಡು ಬಂದೇ ಬರುತ್ತೆ. ಸೊ ಕಾಯ್ತಾ ಇದ್ದೀನಿ ಒಂದೊಳ್ಳೆ ಸಿನಿಮಾ ಅಂದರೆ ಐ ನೋ ಐ ಕ್ಯಾನ್ ಡೂ ಇಟ್. ಅದೇ ಥರ ಮುಂದೆ ಕೊಡೋರ್ಗೂ ಅದೇ ನಂಬಿಕೆ ಬರಬೇಕು. ಅದು ಐ ವಿಲ್ ವೆಯ್ಟ್. ಅದಕ್ಕೋಸ್ಕರ ಐ ಡೋಂಟ್ ವಾಂಟ್ ಟು ಲೈಕ್ ಸೆಲ್ಫ್ ನಾನು ಅದು ಮಾಡಿಬಿಡ್ತೀನಿ ಇದು ಮಾಡಿಬಿಡ್ತೀನಿ ಅಂತ ಆ ಥರ ಇಲ್ಲ. ವಿ ಆರ್ ವೇಟಿಂಗ್. ಇವಾಗ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಇವಾಗ. ಓಕೆ, ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ. ಮ್ಯಾಕ್ಸಿಮಮ್ ಐ ವಿಲ್ ಟ್ರೈ ಟು ಲೈಕ್ ಡೂ ಎ ನ್ಯೂ ಕೈಂಡ್ ಆಫ್ ಎ ಕೊರಿಯೋಗ್ರಫಿ ಫಾರ್ ದಟ್ ಸಾಂಗ್. ಐ ವಾಂಟ್ ಟು ಡೂ ಸಮಥಿಂಗ್ ನ್ಯೂ ಆ್ಯಂಡ್ ಎವ್ರಿ ಡೇ. ಅಂದರೆ ಕೊರಿಯೋಗ್ರಫರ್ಗೆ ಏನಂದರೆ ಇಟ್ಸ್ ಎ ಚಾಲೆಂಜ್. ಈ ಒಂದು ಸಾಂಗ್ ಆದಮೇಲೆ ಇನ್ನೊಂದು ಸಾಂಗ್ ಅದಕ್ಕಿಂತ ತುಂಬ ಡಿಫ್ರೆಂಟಾಗಿರಬೇಕು. ಆ ಥರ ಐ ವಿಲ್ ಕೀಪ್ ಆನ್ ಡೂಯಿಂಗ್ ಡಿಫ್ರೆಂಟ್ ಸ್ಟಫ್. ಅಂದರೆ ನನಗೆ ಜನಕ್ಕೆ ಹೊಸ ಸ್ಟಫ್ ತೋರಿಸ್ಬೇಕು ಅಂತ ಆಸೆ. ಇವಾಗ ನೋಡಿರೋದೆಲ್ಲ ಬಿಟ್ಟು ಇನ್ನೂ ಹೊಸದೇನು ತೋರಿಸ್ಬೇಕು, ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇವಾಗ ಇನ್ನೊಂದು ಪ್ರಶ್ನೆ ಇದೆ ನನ್ನ ತಲೆಯಲ್ಲಿ. ಈಗ ಕೊರಿಯೋಗ್ರಫಿ ನೆಕ್ಸ್ಟ್ ಬರ್ಬೋದು, TV ಶೋಸ್ ಬರ್ಬೋದು, ಸಿನಿಮಾ ಬರ್ಬೋದು. ಇವಾಗ ಡೈಲಿ ಲೈಫಲ್ಲಿ ನಾವು ಹೊರಗಡೆ ಓಡಾಡ್ತಿರ್ತೀವಿ, ಅಥವಾ ವೆಕೇಷನ್ಗೆ ಹೋಗ್ತೀವಿ. ನೀವೇನಾದರೂ ಓಕೆ ನೋಟ್ ಮಾಡ್ಕೊಳ್ತೀರಾ, ಅಥವಾ ಓಕೆ ನಾನು ನೆಕ್ಸ್ಟ್ ಈ ಥರ ಆಪರ್ಚುನಿಟಿ ಬಂದಾಗ ನಾನು ಈ ಥರ ಕೊರಿಯೋಗ್ರಫಿ ಮಾಡಬೇಕು ಅಂತ ಹೇಳಿ ಆ ಥರ ಬರೆಯೋದು, ಸೇವ್ ಮಾಡಿ ಇಟ್ಕೊಳ್ಳೋದು, ಬರೀತೀನಿ. ಆ ಥರ ಹಾಬೀಸ್ ಇದೆಯಾ? ಬರೀತೀನಿ. ನನಗೆ ಏನೇ ಥಾಟ್ ಬಂದ್ರೂ ಫಸ್ಟ್ ಬರೆದು ಬಿಡ್ತೀನಿ. ಆದರೆ ಅದು ಬರ್ದಿರೋ ನಾನು ಒಬ್ಬನಿಗೆ ಅರ್ಥ ಆಗೋದು ಆ ಥರ ಬರೆದಿರ್ತೀನಿ. ಹೆಂಗೆ ಬರ್ಕೊತೀರಾ? ಲೈಕ್ ಈ ಥರ ವೆಕೇಷನಲ್ಲಿ ಈ ಥರ ಶೂಟ್ ಮಾಡಬೇಕು ಅಥವಾ ಈ ಥರ ಡಾನ್ಸ್ ಮಾಡಬೇಕು ಅಂತ? ಇಲ್ಲ, ಲೊಕೇಶನ್ ಎಲ್ಲ ನೋಡಲ್ಲ. ಲೊಕೇಶನ್ ನೋಡಿ ನಾವು ಯಾವುದು ಇದು ಮಾಡಲ್ಲ. ಒಂದು ಇನ್ಸಿಡೆಂಟ್ ಆಗಿರುತ್ತೆ,
ಇಲ್ಲ ಏನೋ ಒಂದು ಆಗಿರುತ್ತೆ, ಓಕೆ ಅದನ್ನ ಹೆಂಗ್ ಪೊಟ್ರೆ ಮಾಡೋದು, ಅದನ್ನ ಹೆಂಗ್ ತೋರಿಸೋದು ಅಂತ. ಇವಾಗ ನಾನು ಇವಾಗ ಒಂದು ಸಾಂಗ್ಲೇ ಒಂದು ರೂಲೇ ಬ್ರೇಕ್ ಮಾಡ್ತಾ ಇದ್ದೀನಿ ನಾನು ಆ್ಯಕ್ಚುಲಿ. ಇವಾಗ ಆಲ್ಮೋಸ್ಟ್ ಎಲ್ಲ ಸಾಂಗ್ ನೋಡಿರ್ತೀರಾ, ಇವಾಗ ಈ ಬ್ರೇಕಪ್ ಸಾಂಗ್ ಅಂತ ಬಂದರೆ ಎಲ್ಲ ಡೆಸರ್ಟಲ್ಲಿ ಶೂಟ್ ಮಾಡಿರ್ತಾರೆ, ಡೆಸರ್ಟ್ ಮರಳುಗಾಡು. ಸೊ ನಾನು ಅದನ್ನು ಫುಲ್ ರಿವರ್ಸ್ ಮಾಡಿ ನಾನು ಸ್ನೋಫಾಲಲ್ಲಿ ಶೂಟ್ ಮಾಡೋಣ ಅಂತ ಇದ್ದೀನಿ. ಓಕೆ. ಸೊ ಆ ಸ್ನೋಫಾಲಲ್ಲಿ ಶೂಟ್ ಮಾಡಿದ್ರೆ ಹೆಂಗಿರುತ್ತೆ ಒಂದು ಟ್ರಾಜಿಡಿ ಸಾಂಗ್ನ. ಸೊ ದಟ್ ಈಸ್ ಐ ಎಕ್ಸ್ಪೆರಿಮೆಂಟಿಂಗ್. ಏನಕ್ಕಂದ್ರೆ ಇದು ಆಲ್ರೆಡಿ ಟೆಕ್ಸ್ಟ್ ಬುಕ್ ಆಗೋಗಿದೆ ಇವಾಗ ಡೆಸರ್ಟಲ್ಲಿ. ಅದನ್ನ ಬಿಟ್ಟು ಆಚೆ ಬಂದು ನೋಡಿದಾಗ ಜನಕ್ಕೆ ವಿಜುವಲ್ ಆಗಿ ಹೊಸದು ಸಿಗುತ್ತೆ, ನಾನು ಹೇಳಕ್ ಹೊರಟಿರೋದು ಗೊತ್ತಾಗುತ್ತೆ. ಆ ಥರ ಐ ಡೂ ಎಕ್ಸ್ಪೆರಿಮೆಂಟ್. ಅದು ಗೆಲ್ಲಿ ಸೋಲ್ಲಿ ಇದು ನಂದದು. ಇವಾಗಿನ ಕಾಂಪಿಟೇಷನ್ ವರ್ಲ್ಡಲ್ಲಿ ನಾವು ಡಿಫ್ರೆಂಟಾಗಿ ಥಿಂಕ್ ಮಾಡಬೇಕು ಆ್ಯಂಡ್ ಡಿಫ್ರೆಂಟಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಎಕ್ಸ್ಪೆರಿಮೆಂಟ್ಗಳನ್ನ ಮಾಡಬೇಕು. ಸೊ ಅದಕ್ಕೆ ನೀವು ಯಾವ ರೀತಿ ಮೈಂಡ್ಸೆಟ್ನ ರೆಡಿ ಮಾಡ್ಕೊಂಡಿದ್ದೀರಾ ಗೊತ್ತಿಲ್ಲ. ಮುಂದೆ ಯಾವ ಆಪರ್ಚುನಿಟಿ ಬೇಕಾದ್ರೂ ಬರ್ಬೋದು, ಬಾಲಿವುಡ್ಡಿಂದ ಬರ್ಬೋದು, ಟಾಲಿವುಡ್ಡಿಂದ ಬರ್ಬೋದು. ಸೊ ನಾವು ನಾಳೆ ಒಂದು ಕಾಲ್ ಬಂತು ನಿಮಗೆ, ಹೆಂಗೆ ನೀವು ಪ್ರಿಪೇರ್ ಆಗ್ತೀರಾ? ಸಡನ್ಲಿ ಪ್ರಿಪೇರ್ ಏನಾಗಲ್ಲ, ಬ್ಲ್ಯಾಂಕ್ ಆಗಿ ಹೋಗ್ತೀನಿ. ಫಸ್ಟು ಏನಂದರೆ ಬ್ಲ್ಯಾಂಕ್ ಆಗಿ ಹೋಗ್ತೀನಿ. ಬ್ಲ್ಯಾಂಕ್ ಆಗಿ ನನ್ನ ಯಾರು ಕರೆದಿದ್ದಾರೆ ಫಸ್ಟ್ ಅವ್ರ ಮನಸ್ಸಲ್ಲಿ ಏನಿದೆ ತಿಳ್ಕೊಬೇಕು. ನಾನು ಸುಮ್ಮನೆ ಸ್ಟಾರ್ಟಿಂಗೆ ನಾನೇನೇನೋ ಥಿಂಕ್ ಮಾಡಿಕೊಂಡು ಓಕೆ ನಾನು ಹಿಂಗೆ ಮಾಡ್ಬಿಡೋಣ ಹಂಗೆ ಮಾಡ್ಬಿಡೋಣ ಅಂತ ಹೋದರೆ ದ ಪರ್ಸನ್ ಹೂ ಕಾಲ್ಡ್ ಮೀ ಹಿ ಹ್ಯಾಸ್ ಸಮಥಿಂಗ್ ಇನ್ ಇಸ್ ಮೈಂಡ್. ಓಕೆ ಇವನ್ನ ಕರೆದು ಇದನ್ನ ಹೇಳಿದ್ರೆ ಇದು ಈ ಥರ ಇದಕ್ಕಿಂತ ಡಬಲ್ ಏನೋ ಯೋಚನೆ ಮಾಡ್ತೇನೆ. ಸೊ ವಿ ಹ್ಯಾವ್ ಟು ಕಾಮ್ ಅವರ್ ಸೆಲ್ಫ್. ಎಕ್ಸೈಟ್ಮೆಂಟ್ ಇರಬಾರ್ದು ಲೈಫಲ್ಲಿ. ಆ ಟೈಮಲ್ಲಿ ಎಕ್ಸೈಟ್ಮೆಂಟ್ ತೋರಿಸ್ಬೋದು. ಕಾಮಾಗಿ ಹೋಗ್ಬಿಟ್ಟು ಫಸ್ಟ್ ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊತೀನಿ. ಫಸ್ಟ್ ಅವ್ರಿಗೆ ಏನು ಬೇಕು, ಓಕೆ ಇದು ಹಿಂಗೆ ಬೇಕು, ಅದು ಅವ್ರದ್ದೊಂದು ಇಮ್ಯಾಜಿನೇಷನ್. ಆ ಇಮ್ಯಾಜಿನೇಷನ್ ಕೇಳಿದಾಗ ಅದನ್ನ ಇಂಪ್ರೂವೈಸ್ ಮಾಡೋದೇ ಕೊರಿಯೋಗ್ರಾಫರ್ ಕೆಲಸ. ನಾವೇ ಸುಮ್ಮನೆ ಓಕೆ ಅದರಿಂದ ಈ ಥರ ಮಾಡ್ಬಿಡೋಣ, ಇದರಿಂದ ಈ ಥರ ಮಾಡೋಣ ಅಂತ ನಾವು ಫಸ್ಟೇ ಥಿಂಕ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ರೆ ಅದೇನಾಗುತ್ತೆ, ತಿರ್ಗಾ ಹಾಶ್ ಪಾಶ್ ಆಗೋಗುತ್ತೆ. ಸೊ ವಿ ಹ್ಯಾವ್ ಟು ಕೀಪ್ ವೆರಿ ಕಾಮ್. ನನಗೇನಾದ್ರು ನನ್ನ ನಾಳೆನೇ ಕಾಲ್ ಬಂತು ಹೋಗ್ತಾ ಇದ್ದೀನಿ ಅಂದರೆ ನಾನು ಏನು ಮಾಡಲ್ಲ, ಬ್ಲ್ಯಾಂಕ್ ಆಗಿ ಹೋಗ್ತೀನಿ. ಬ್ಲ್ಯಾಂಕ್ ಆಗಿ ಓಕೆ ಅವ್ರು ಏನು ಹೇಳ್ತಾರೆ ಫಸ್ಟ್ ಖಾಲಿ ಪೇಪರ್ ಮೇಲೆ ಏನು ಬೇಕಾದ್ರೂ ಚಿತ್ರ ಬಿಡಿಸ್ಬೋದು. ಚಿತ್ರ ಎಲ್ಲ ಬಿಡಿಸ್ಬಿಟ್ಟು ಅದ್ಮೇಲೆ ತಿರ್ಗಾ ಇನ್ನೊಂದು ಬಿಡಿಸೋ ಅಂದರೆ ಆಗೋದಿಲ್ಲ. ಅದಕ್ಕೆ ಖಾಲಿ ಪೇಪರಾಗಿ ಹೋಗ್ತೀನಿ. ಅವ್ರು ಏನು ಬರೀತಾರೆ ಅದನ್ನು ಬಿಟ್ಕೊಂಡು ಇನ್ನೊಂದು ಒಳ್ಳೆ ಚಿತ್ರ ಬಿಡಿಸ್ಕೊಂಡು ಬರ್ತೀನಿ. ಓಕೆ. ಸೊ ಈಗ ಫೈನಲಿ ಇಷ್ಟೆಲ್ಲ ನೀವು ಮಾಡ್ತಾ ಇರೋದಕ್ಕೆ ಯಾವಾಗಲೂ ತಲೆ ಬ್ಯುಸಿಯಾಗೇ ಇರುತ್ತೆ, ಏನಾದ್ರು ತಲೆಯಲ್ಲಿ ಓಡ್ತಾನೇ ಇರುತ್ತೆ. ಮನೆಯಲ್ಲಿ ಸಪೋರ್ಟ್ ಹೆಂಗಿದೆ? ಮನೆಯಲ್ಲಿ ಅಂದರೆ ನಾನು ಮಾಡೋ ಪ್ರೊಫೆಷನ್ಗೂ ನಮ್ಮ ಮನೇಲಿರೋ ಪ್ರೊಫೆಷನ್ಗೂ ತುಂಬ ಅಜಗಜಾಂತರ. ಡ್ಯಾಡು ಅಣ್ಣ ಎಲ್ಲ ಬುಕ್ ಪಬ್ಲಿಷರ್. ಇವಾಗ ಡಿವೋಷನಲ್ ಬುಕ್ಸ್ ಎಲ್ಲ ಇದೆಲ್ಲ ನಮ್ಮದು ಶ್ರೀನಿಧಿ ಪ್ರಕಾಶನ್ ಅಂತ ಬುಕ್ ಸ್ಟಾಲ್ ಇದೆ ಬಳೆಪೇಟೆಯಲ್ಲಿ. ಬುಕ್ ಸ್ಟಾಲ್ ಇದೆ. ಸೊ ಅದೇ ಬಿಸ್ನೆಸ್, ಅದೇ ಬುಕ್ಸು, ದೇವ್ರದ್ದು ಬುಕ್. ನಾನು ಯಾವಾಗ ಡ್ಯಾನ್ಸರ್ ಅಂತ ನನಗೆ ಗೊತ್ತಿಲ್ಲ, ಒಟ್ಟು ಅದಕ್ಕೂ ನನಗೂ ಸಂಬಂಧನೇ ಇಲ್ಲ, ಅಂದರೆ ದೂರ. ಬಟ್ ಸ್ಟಾರ್ಟಿಂಗಲ್ಲಿ ತುಂಬ ಇದಿತ್ತು, ಡ್ಯಾನ್ಸ್ ಆಡೋಕ್ಕೆ ಬಿಡ್ತಾ ಇರಲಿಲ್ಲ. ಅದು ಮನೆಯಿಂದ ಆಚೆ ಹೋಗ್ಬಿಡ್ತಾರೆ. ನಾನು ತುಂಬ ಮನೆಯೆಲ್ಲ ಬಿಟ್ಟು ಆಚೆ ಇದ್ದೆ. ಬಾಂಬೆಲಿ ಒಂದು 2 ವರ್ಷ ಇದೆ, ಸ್ಟ್ರಗ್ಲಿಂಗ್ ಪೀರಿಯಡಲ್ಲಿ ಇದ್ದೆ. ಬೆಂಗಳೂರಲ್ಲೇ ಎಷ್ಟೋ ವರ್ಷ ಆಚೆ ಇದ್ದೆ, ಮನೆಗೆ ಹೋಗಿದೆ. ಸೊ ಬೇರೆ ಡ್ಯಾನ್ಸ್ಗೋಸ್ಕರ ಇಷ್ಟು ಕಷ್ಟ. ಅದೇ ಅವ್ರಿಗೆ ಗೊತ್ತಿರಲಿಲ್ಲ. ಆವಾಗ ಏನಾಗ್ತಾ ಇತ್ತು ಅಂದರೆ ಏನು ಮಾಡ್ತಾರೆ ಅವಾಗ ಎಲ್ಲರೂ ಒಂದು ಕ್ವಶನ್ ಕೇಳೋರು ಮನೇಲಿ ಎಲ್ಲರೂ, ನಿನ್ನ ಕೈ ಕಾಲಲ್ಲಿ ಶಕ್ತಿ ಇರೋರಿಗೆ ಡ್ಯಾನ್ಸ್ ಆಡ್ತೀಯಪ್ಪ, ಆಮೇಲೆ ಏನು ಮಾಡ್ತೀಯಪ್ಪ ಅಂತ. ಅವಾಗ ನನಗೆ ಆನ್ಸರ್ ಇರಲಿಲ್ಲ. ಇವಾಗ ನನ್ನ ಹತ್ರ ಆನ್ಸರ್ ಇದೆ. ನಾನು ಕೈ ಕಾಲಲ್ಲಿ ಶಕ್ತಿ ಇದ್ದಷ್ಟವ್ರಿಗೆ ಡ್ಯಾನ್ಸ್ ಆಡ್ತೀನಿ, ಅದಾದಮೇಲೆ ಆಡಿಸ್ತೀನಿ. ಸೂಪರ್. ಓಕೆ. ಸೊ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಹೇಳಬೇಕು ನಾನು. ಸೊ ಬಿಗ್ ಬಾಸ್ ಮತ್ತೆ ಬರ್ತಾ ಇದೆ, ಸೀಸನ್ 12 ಬರ್ತಾ ಇದೆ. ಬಟ್ ಹಿಂದಿನ ಸೀಸನ್ಗಳು ಬಿಗ್ ಬಾಸ್ ಸೀಸನ್ 3 ಇಂದ ಹಿಡಿದು ಸೀಸನ್ 8ವರೆಗೂ ಎಲ್ಲ ಕೊರಿಯೋಗ್ರಫಿ ಅಂದರೆ ಬಿಗ್ ಬಾಸಲ್ಲಿ ಬರುವಂಥ ಡಾನ್ಸ್ ಆಗಿರ್ಬೋದು, ಸುದೀಪ್ ಅವರ ಎಂಟ್ರಿ ಆಗಿರ್ಬೋದು, ಎಲ್ಲವನ್ನ ಕೂಡ ಕೊರಿಯೋಗ್ರಫಿ ಮಾಡಿರೋದು ಸಚಿನ್ ಕುಮಾರ್ ಅವರೇ. ಆ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ. ನಾನು ಆಗಲೇ ಕೇಳಿದೆ ನಿಮಗೆ ಯಾರ ಜೊತೆ ಕೆಲಸ ಮಾಡಬೇಕಂತ ಇಷ್ಟ ಇದೆ ಅಂಥೇಳಿ. ಆಲ್ರೆಡಿ ಸುದೀಪ್ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿ. ಬಿಗ್ ಬಾಸ್ ಅನ್ನೋದು ಅದೊಂಥರ ಒಂದು ಎಕ್ಸೈಟ್ಮೆಂಟ್ ಶೋ ಅದು ನಮಗೆ. ಲೈಕ್ ನಾನೊಬ್ಬನೇ ಅಲ್ಲ, ನನ್ನ ಫ್ರೆಂಡ್ಸ್ ಇನ್ನೊಬ್ಬ ನನ್ನ ಕೊಲೀಗ್ ಕೊರಿಯೋಗ್ರಾಫರ್ ಮಾಡ್ತೀವಿ, ಜೊತೆಲಿ ಮಾಡ್ತೀವಿ. ಸೊ ಇಟ್ಸ್ ಆಲ್ವೇಸ್ ಲೈಕ್ ಎ ಕಾಂಪಿಟೇಷನ್. ಇವಾಗ 2 ಟೀಮ್ ಇದೆ ಅಂದರೆ ನನ್ನ ಸಾಂಗ್ ಚೆನ್ನಾಗಿ ಬರಬೇಕಂತ ನಾನು ಅವ್ರ ಸಾಂಗ್ ಚೆನ್ನಾಗಿ ಬರಬೇಕಂತ ಮುರುಘಾ ಅಂತ ನನ್ನ ಫ್ರೆಂಡು. ಸೊ ಇವನ್ ಇಬ್ಬರು ಒಂದು ಕಾಂಪಿಟೇಷನಲ್ಲೇ ಕೆಲಸ ಮಾಡ್ತೀವಿ. ಅಂದರೆ ಅದು ಹೆಂಗಿರುತ್ತೆ ಅಂದರೆ ಅದು ನಾಳೆ ಇವತ್ತು ಸಾಯಂಕಾಲ ಶೋ ಅಂದರೆ ಇವತ್ತು ಬೆಳಗ್ಗೆನೇ ಕೊರಿಯೋಗ್ರಾಫ್ ಮಾಡಬೇಕು. ಹಂಗೆ ಬಿಸಿ ಅವಾಗ ಕೊರಿಯೋಗ್ರಾಫ್ ಮಾಡಿ ಅವಾಗಲೇ ಹೋಗ್ಬೇಕು. ಯಾಕಂದರೆ ಯಾರ್ದು ನೇಮ್ಸ್ ಗೊತ್ತಿರಲ್ಲ, ನಮಗೇನು ಗೊತ್ತಿರಲ್ಲ. ಡ್ಯಾನ್ಸರ್ಸ್ ಜೊತೆ ಒಂದು ಸಾಂಗ್ ಕೊಟ್ಟಿರ್ತಾರೆ, ಕಾಯ್ಕೊಂಡಿರಬೇಕು. ಇದ್ದು ಕಂಟೆಸ್ಟೆಂಟ್ ಅಲ್ಲೇ ಟಕ್ ಅಂತ ಹೇಳ್ಕೊಡ್ಬೇಕು, ಹಂಗೆ ಸ್ಟೇಜ್ ಮೇಲೆ ಎಕ್ಸ್ಪೆಕ್ಟ್ ಶೂಟ್ ಮಾಡಬೇಕು. ಇದೆಲ್ಲ ಆದಮೇಲೆ ಸುದೀಪ್ ಸರ್ದವ್ರದ್ದು ಅವ್ರ ಎಂಟ್ರಿಗೆ ಒಂದು ತಲೆ ಕೆಡ್ಸ್ಕೊಂತೀವಿ ಅಂದರೆ, ಯಾಕಂದರೆ ಅವರು ಸ್ಯಾಂಡ್ಲ್ವುಡ್ ಬಾದ್ಶಾ ಅವ್ರ ಎಂಟ್ರಿ ಹೆಂಗೆ ಬರಬೇಕು ಅನ್ನೋದು ಒಂದು ಯೋಚನೆ ಇದೆಯಲ್ಲ, ಅದೊಂದು ನೆಕ್ಸ್ಟ್ ಲೆವೆಲ್ ಕ್ರೇಜಿ ಥಿಂಕಿಂಗ್. ಅದು ಆ ಥರ ಮಾಡೋಣ, ಈ ಥರ ಮಾಡೋಣ ಅಂತ ಯೋಚನೆ ಮಾಡಿದ್ರೆ ಅದೊಂದು ಒಳ್ಳೆ ಒಂಥರ ಏನಾಗುತ್ತೆ ಅಂದರೆ, ಓಕೆ ನಾವು ಡ್ಯಾನ್ಸ್ ಕೊರಿಯೋಗ್ರಾಫರ್ ಆಗಿರೋದಕ್ಕೆ ಒಂದು ಒಳ್ಳೆ ಇದು ಕೊಟ್ಟಂಗೆ, ಎಕ್ಸಾಮ್ ಕೊಟ್ಟಂಗೆ. ಅದು ಹಿಂಗೆ ಮಾಡಬೇಕಂತ ಅದೊಂದು ಎಕ್ಸೈಟ್ಮೆಂಟೇ ಚೆನ್ನಾಗಿರುತ್ತೆ. ಅದಾದಮೇಲೆ ಅದು ಸ್ಟೇಜ್ ಮೇಲೆ ಬಂದಾಗ ಓಕೆ ಖುಷಿ, ವಾವ್ ಸಬಾಷ್.
ಅವ್ರು ನೋಡಿದಾಗ ಚೆನ್ನಾಗಿತ್ತು ಅಂದಾಗ ಒಂದೊಂಥರ ಖುಷಿ ಆಗುತ್ತದೆ. ಓಕೆ, ಇವಾಗ ಸುದೀಪ್ ಅವ್ರ ಎಂಟ್ರಿ ಅಂತ ಬಂದಾಗ ಒಂದಷ್ಟು ಮ್ಯೂಸಿಕ್ಸ್ ಎಲ್ಲ ಇರಬೇಕಾಗಿ ಬರುತ್ತೆ, ಆಮೇಲೆ ಅಲ್ಲೆಲ್ಲ ನೀವು ಲೈಟಿಂಗ್ಸ್ ಹಾಕಿರ್ತೀರಾ. ಸೊ ಅದನ್ನೆಲ್ಲ ನೋಡೋಕ್ಕಿಂತ ಮುಂಚೆ ನೀವು ಅದನ್ನು ಇಮ್ಯಾಜಿನೇಷನ್ ಮಾಡ್ಕೋತೀರಾ, ಹಿಂಗೇ ಇರಬೇಕು, ಈ ಥರದೇ ಪ್ರಾಪರ್ಟೀಸ್ ಬೇಕು ಅಂದ ಎಲ್ಲ ಹೇಳಿದಾಗ ಸುದೀಪ್ ಅವ್ರಿಗೆ ನೀವು ಎಕ್ಸ್ಪ್ಲೈನ್ ಮಾಡಿದಾಗ, ಸೊ ಫಸ್ಟ್ ಎಕ್ಸ್ಪೀರಿಯನ್ಸ್ ಸೀಸನ್ 3 ಫಸ್ಟ್ ಎಕ್ಸ್ಪೀರಿಯನ್ಸ್ ಕೇಳ್ತಾ ಇದ್ದೀನಿ ನಾನು, ಸುದೀಪ್ ಅವ್ರ ರಿಯಾಕ್ಷನ್ ಹೆಂಗಿತ್ತು? ಅವಾಗ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೆ ನಾನು ಸೀಸನ್ 3 ನಾನೇನು ಮಾಡಿದೆ ಗೊತ್ತಿಲ್ಲ, ಅವಾಗ ಫುಲ್ ಡ್ಯಾನ್ಸ್ ಜೋರಾಗಿ ಟಮಾಲ್ಟಿ ಮೇಲೆ ಅಂತೆಲ್ಲ ಡ್ಯಾನ್ಸ್ ಎಲ್ಲ ಆಡ್ಬಿಟ್ಟಿದ್ದೀನಿ. ಆಡ್ಬಿಟ್ಟು ಸರ್ ಹತ್ರ ಹೋಗ್ಬಿಟ್ಟು ಸರ್ ಅಂದ, ಚೆನ್ನಾಗಿದೆ, ಸಖತ್ತಾಗಿ ಮಾಡ್ತೀರ ಮಾಸ್ಟ್ರೆ, ಡ್ಯಾನ್ಸ್ ತಾನೇ ಸಿನಿಮಾಲ್ ಮಾಡೋಣ, ಇಲ್ಲ ಆರಾಮಾಗಿ ನೋಡ್ಕೊಂಡು ಬರ್ತೀನಿ, ನಾವು ಮಾತಾಡೋರು ಡ್ಯಾನ್ಸ್ ಆಡೋರಲ್ಲ ಅಂದರು. ಓಕೆ ಸರಿ ಸರ್ ಅಂತ. ಬಿಕಾಸ್ ವಾಟ್ ವಾಸ್ ಇಸ್ ಪಾಯಿಂಟ್ ವಾಸ್ 100% ಕರೆಕ್ಟ್. ಓಕೆ, ಅವರು ಅಲ್ಲಿ ಡ್ಯಾನ್ಸ್ ಆಡೋದು ಇದ್ರೆ ಭಯ ಆಗುತ್ತಾ ಅವ್ರ ಜೊತೆ ಮಾತಾಡುವಾಗ? ಸಖತ್ ಭಯ ಆಗುತ್ತೆ. ಯಾಕೆ? ಐ ಡೋಂಟ್ ನೋ, ದ ಪರ್ಸನಾಲಿಟಿ ಇಸ್ ಲೈಕ್ ದಟ್. ಅವ್ರ ವಾಯ್ಸ್ ಹಂಗಿದೆ, ಮತ್ತೆ ಆ್ಯಂಡ್ ಈಸ್ ವೆರಿ ಫ್ರೆಂಡ್ಲಿ ಆಲ್ಸೋ. ಅದು ಫ್ರೆಂಡ್ಲಿಯಾಗಿ ಮಾತಾಡೋದು ಒಂಥರ ಟೆನ್ಷನಲ್ಲೇ ಇರ್ತದೆ. ಓಕೆ ಸರಿ, ಅದಾಯಿತು. ಅದಾದಮೇಲೆ ಒನ್ ಇನ್ಸಿಡೆಂಟ್ ಐ ಸ್ಟಿಲ್ ರಿಮೆಂಬರ್, ಲೈಕ್ ಪರಮ್ ಸರ್ ಅಂತ ಹೇಳಿದ್ರೆ ಅವರು ಬಂದು ಅವತ್ತು ಸ್ಟೇಜೆಲ್ಲ ಸೆಟ್ಟೆಲ್ಲ ಆಗಿತ್ತು, ಹೋಗಿ ನಿಂತ್ಕೊಂಡಿದ್ದು, ಮಾತಾಡಿದಾಗ ಒಂದೇ ಒಂದು ಮಾತು ಹೇಳಿದ್ರು, ಸುಚಿನ್ 360 ಡಿಗ್ರಿನೂ ಎಲ್ಲ ಫುಲ್ ಸೆಟ್ ಕಾಣಿಸ್ಬೇಕು, ಆ ಥರ ಒಂದು ಸಾಂಗ್ ಕೊರಿಯೋಗ್ರಾಫ್ ಮಾಡೋದು ಹೇಳ್ಬಿಟ್ಟು ಹೊಟ್ಟೋದ್ರು. ಸುದೀಪ್ ಅವ್ರ ಎಂಟ್ರಿ ಕ್ರೌಡಿಂದ ಬರಬೇಕಂತೆ. ಓಕೆ, ನಾನು ಹುಚ್ಚಾಗೋದೆ, ನಾನು ಏನು ಮಾಡೋದಪ್ಪ, 360 ಡಿಗ್ರಿ ಕ್ಯಾಮ್ರಾ ತಿರುಗಿಸ್ಬಿಟ್ಟು ಹಿಂಗೆ ಮಾಡೋದು ಅಂದರೆ ಫುಲ್ ಇವಾಗ ಇಲ್ಲಿ ಸೆಟ್ ಫುಲ್ ತೋರಿಸಿ ಆಡಿಯನ್ಸ್ ಒಳಗಡೆಯಿಂದ ಸುದೀಪ್ ಅವ್ರನ್ನ ಕರ್ಕೊಂಬರೋದು ದೊಡ್ಡ ಚಾಲೆಂಜ್. ಯಾಕಂದರೆ ಸುದೀಪ್ ಅವ್ರನ್ನ ನೋಡಿದ ತಕ್ಷಣ ಆಡಿಯನ್ಸ್ ಕಂಟ್ರೋಲಲ್ಲಿ ಇರಲ್ಲ. ಹೌದು, ಇನ್ನೋವೇಟಿವ್ ಫಿಲ್ಮ್ ಸಿಟಿಲಿ ಶೂಟ್ ಮಾಡ್ತಾಯಿದ್ವಿ, ಆಯಿತು ಅಂದ್ಬಿಟ್ಟು ನಾನು ಮಾಡಿದೆ. ಅದು ಲಕ್ಷ್ಮೀ ಸರ್ ಅಂತ ಸ್ಟಡಿ ಕ್ಯಾಮ್ರಾಮ್ಯಾನು ಮುಂಬೈಯಿಂದ ಬಂದಿದ್ರು, ಅವರು ಕನ್ನಡದವ್ರೆ. ಅವ್ರ ಹತ್ರ ಹೇಳಿದೆ, ಸರ್ ಇದ್ರ ಈ ಥರ ಹಿಂಗೆ ಮಾಡೋಣ ಅಂತ. ಆಯ್ತು ಸರಿ ಮಾಡೋಣ ಅಂತ ಹೇಳಿದೆ. ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಂದರೆ ಫುಲ್ ಸಾಂಗ್ನ ನಾನು ಸುದೀಪ್ ಅವ್ರ ಜಾಗದಲ್ಲಿ ನಿಂತ್ಕೊಂಡು ಇಲ್ಲಿ ಹಿಂಗೆ ಶಾಟು, ಅದು ಒಂದೇ ಸಿಂಗಲ್ ಶಾಟ್, ಕಟ್ಟಿಲ್ಲ ಶಾಟ್, ಅದು 360 ಡಿಗ್ರಿ ಸ್ಟಡಿ ಕ್ಯಾಮ್ರಾ ಸಿಂಗಲ್ ಶಾಟ್. ಇಲ್ಲಿ ನೋಡಿದ್ರು ಇಲ್ಲಿ ನೋಡಿದಾಗ ಏನಾಯಿತು, ಓಕೆ ಇಲ್ಲೂ ಸುದೀಪ್ ಅವರಿಲ್ಲ, ಈ ಕಡೆ ಬಂದಾಗ ಇಲ್ಲೂ ಸುದೀಪ್ ಇಲ್ಲ, ಹಿಂಗೆ ಹುಡುಕ್ತಾ ಇದ್ದಾರೆ ಆಡಿಯನ್ಸ್. ಹಿಂಗೆಲ್ಲ ಮಾಡಿ ಒಂದು ರ್ಯಾಂಪ್ ಮೇಲೆ ಡ್ಯಾನ್ಸರ್ಸ್ ಎಲ್ಲ ಹೋಗ್ತಾರೆ, ನೋಡಿದ್ರೆ ತಿರ್ಗಾ ಫ್ರಂಟ್ ಕ್ಯಾಮ್ರಾಯಿಂದ ಹಂಗೆ ಬರ್ತಾರೆ ಆಡಿಯನ್ಸಿಂದ. ದಟ್ ವಾಸ್ ದ ಬೆಸ್ಟ್ ಪಾರ್ಟ್. ಆ ಥರ ಕೊರಿಯೋಗ್ರಫಿ ಅಂತ ನಂಗೆ ಸಖತ್ ಖುಷಿ ಆಯಿತು ಅವಾಗ. ಓಕೆ, ನಥಿಂಗ್ ಈಸ್ ಇಂಪಾಸಿಬಲ್. ಒಬ್ರು ಹೇಳಿದ ತಕ್ಷಣ ಅವ್ರು ಹೇಳ್ಬಿಟ್ಟು ಹೋದಾಗ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ ನಾನು, ಏನಪ್ಪ ಹಿಂಗೆ ಹೇಳ್ಬಿಟ್ಟು ಹೋಗ್ಬಿಟ್ರು ಅಂತ. ಆದರೆ ಅವ್ರಿಗೆ ನಮ್ಮ ಮೇಲೆ ನಂಬಿಕೆ ಇದ್ದಿದ್ದಕ್ಕೋಸ್ಕರನೇ ಹೇಳ್ಬಿಟ್ಟು ಹೋಗಿದ್ದಾರೆ ಮಾಡ್ತಾನೆ ಅಂತ. ಸೊ ಐ ಟುಕ್ ಇಟ್ ಆಸ್ ಎ ಚಾಲೆಂಜ್. ಇಟ್ ವಾಸ್ ನಾಟ್ ಎ ಚಾಲೆಂಜ್, ಇಟ್ ವಾಸ್ ಲೈಕ್ ಎಕ್ಸೈಟಿಂಗ್ ವರ್ಕ್. ಓಕೆ, ಏನೋ ಒಂದು ಹೇಳಿದ್ದಾರೆ, ಅದನ್ನು ಮಾಡಿದೆ, ಈ ಟಾಸ್ಕ್ ಫಿಲ್ಮ್ ಕಂಪ್ಲೀಟ್ ಮಾಡಿದೆ, ಖುಷಿ ಆಗುತ್ತಲ್ಲ ಅಂತ ಸ್ಟಾರ್ಟ್ ಮಾಡಿದೆ. ಇಟ್ ವಾಸ್ ನೈಸ್. ಓಕೆ, ಸೊ ಪರಮ್ ಅವರಿಂದ ಏನು ಕಾಂಪ್ಲಿಮೆಂಟ್ ಸಿಕ್ತು? ಪರಮ್ ಸರ್ ಕಾಂಪ್ಲಿಮೆಂಟ್ ಎಲ್ಲ ಹೇಳೋದಿಲ್ಲ, ಅವ್ರು ಸ್ಟಾರ್ಟಿಂಗ್ ಹೇಳ್ಬಿಟ್ಟು ಹೋದ್ರೆ ಕಾಂಪ್ಲಿಮೆಂಟ್. ಅವ್ರು ನಂಬಿ ಒಂದು ಕೆಲಸ ಹೇಳ್ತಾರಲ್ಲ, ಅದೇ ಕಾಂಪ್ಲಿಮೆಂಟ್. ಓಕೆ, ಸೊ ಲಾಸ್ಟ್ ಮಾಡಿದ್ದು ಸೀಸನ್ 8. ಸೊ ಅದಾದಮೇಲೆ ನಿಮಗೆ ಬೇರೆಯವ್ರಿಗೆ ಆಪರ್ಚುನಿಟಿ ಹೋಗಿದೆ ಮೇ ಬಿ? ಇಲ್ಲ, ಸೊ ಐ ವಾಸ್ ಬಿಸಿ ಇನ್ ಸಮ್ ಅದರ್ ಸ್ಕೆಡ್ಯೂಲ್ಸ್ ಆ್ಯಂಡ್ ಆಲ್. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಎಕ್ಸ್ಪೀರಿಯನ್ಸ್ಗಳನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀರಾ. ಎಷ್ಟೋ ಜನರಿಗೆ ಸುಚಿನ್ ಕುಮಾರ್ ಅವರು, ಸುಚಿನ್ ಕುಮಾರ್ ಅನ್ನೋದಕ್ಕಿಂತ ಸುಚಿನ್ ಮಾಸ್ಟರ್ ಅಂತಲೇ ಪರಿಚಯ. ಸುಚಿನ್ ಮಾಸ್ಟರ್ ಅವರ ಒಂದು ಸ್ಟ್ರಗಲ್ ಹೆಂಗಿತ್ತು, ಅವ್ರು ಏನೆಲ್ಲ ಫೇಸ್ ಮಾಡಿದ್ರು, ತೆಲುಗು ತಮಿಳಿಗೆಲ್ಲ ಹೋಗಿ ಬಂದು, ಸೊ ಇವಾಗ ಇಲ್ಲೇ ನಾನು ಸ್ಟ್ಯಾಂಡ್ ಆಗಬೇಕು ಆ್ಯಂಡ್ ಇನ್ನು ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಾಂಗ್ಸ್ಗಳನ್ನು ಬೇರೆ ಬೇರೆ ಡಿಫ್ರೆಂಟಾಗಿ ಕೊರಿಯೋಗ್ರಫಿ ಮಾಡಬೇಕು ಅನ್ನೋವಂಥ ಒಂದು ಡ್ರೀಮ್ ಇಟ್ಕೊಂಡಿದ್ದೀರಾ. ಆ್ಯಂಡ್ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗೆ ನೀವು ಫ್ರೀಯಾಗಿ ಡಾನ್ಸ್ ಹೇಳ್ಕೊಡ್ತಿದ್ದೀರಾ, ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಿದ್ದೀರಾ. ಎಲ್ಲ ಒಳ್ಳೆ ಕೆಲಸಗಳಿಗೂ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೂ ಕೂಡ ಹೆಜ್ಜೆ ಇಡಬೇಕು ಅಂಥೇಳಿ ಡ್ರೀಮ್ ಮಾಡ್ತಾ ಇದ್ದೀರಾ. ಅದು ಕೂಡ ಸಕ್ಸಸ್ ಆಗಲಿ. ಹೆಂಗೆ ಕೊರಿಯೋಗ್ರಫಿ ಫೀಲ್ಡಲ್ಲಿ ಸಕ್ಸಸ್ ಆಗಿದ್ದೀರೋ ಹಾಗೆ ಡೈರೆಕ್ಷನ್ ಫೀಲ್ಡಲ್ಲೂ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತಾ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಶೋಗೆ ಬಂದಿದೆ. ಥ್ಯಾಂಕ್ ಯು ವೆರಿ ಮಚ್. ಎಸ್, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ನನ್ನ ಸಾಧನೆ ನನ್ನ ಹೆಮ್ಮೆ. ನಿಜಕ್ಕೂ ಅವರ ಒಂದು ಸ್ಟ್ರಗಲನ್ನು ನೋಡ್ತಾ ಇದ್ರೆ ಹೆಮ್ಮೆ ಅಂತ ಅನಿಸುತ್ತೆ. ಅವರ ಸಾಧನೆ ಅವರಿಗೆ ಹೆಮ್ಮೆ ಆದರೆ, ಸೊ ಅವರನ್ನು ಇಂಟ್ರೊಡ್ಯೂಸ್ ಮಾಡಿಸಿದ್ದು ಸೊ ನಮಗೆ ಹೆಮ್ಮೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.